ಪಂಚಮಂ ಪೂರ್ವ ಪುಣ್ಯಸ್ಥಾನೇ ಶನಿ ಸ್ಥಿತಿ ಅಂತ ಹೇಳ್ತೀವಿ. ಇದನ್ನ ಏನು ಹೇಳ್ತೇವೆ ಅಂದ್ರೆ ಪಂಚಮ ಶನಿ ಅಂತ ಸಹ ಹೇಳ್ತೀವಿ. ಪಂಚಮ ಭಾವದಲ್ಲಿ ಶನಿ ಮಹಾತ್ಮರು ಸ್ಥಿತರಾದಾಗ ಆಸ್ತಿ ವಿಚಾರಗಳಲ್ಲಿ ಮಕ್ಕಳು ಹಾಗೂ ತಂದೆ ತಾಯಿಗಳಲ್ಲಿ ಮಾತಿನ ವಿಚಾರದಲ್ಲಿ ಚಕಮಕಿ ಬರುವಂಥ ಸಾಧ್ಯತೆ ಇರ್ತದೆ. ಅದೇ ಗುರುವು ಭಾಗ್ಯಭಾವದಲ್ಲಿ ಸಂಚಾರ ಮಾಡ್ತಾರೆ ಜೂನ್ 2ನೇ ತಾರೀಕಿನಿಂದ. ಆಗ ಸ್ವಲ್ಪ ಮಟ್ಟಿಗೆ ಬೆಳಕಿನ ಹಾದಿಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಭೂಮಿಯ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. 4 ಚಕ್ರದ ವಾಹನವನ್ನು ಯಾರೆಲ್ಲ ಓಡಿಸ್ತಾ ಇರ್ತೀರೋ ಅವರು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಸುಬ್ರಹ್ಮಣ್ಯನಿಗೆ ಮಂಗಳವಾರದೊತ್ತೋಗಿ ಒಂದು 6 ಪ್ರದಕ್ಷಿಣೆ ಅಥವಾ 5 ಪ್ರದಕ್ಷಿಣೆ ಹಾಕೊಂಡ್ಬರುವಂಥದ್ದು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಫಲವನ್ನು ಕಾಣ್ಬೋದು. ಉತ್ತರೋತ್ತರ ಅಭಿವೃದ್ಧಿನೂ ಸಹ ನಿರೀಕ್ಷಿಸ್ಬೋದು. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಮಾವು ಬೇವು ಬೆಲ್ಲ ಇವೆಲ್ಲವೂ ಸಹ ನಿಮ್ಮ ಮನೆಯು ಅಥವಾ ನಿಮ್ಮ ಮನಸ್ಸಿನಲ್ಲೂ ಚಿಗುರನ್ನು ಹೊಡೆಯಲಿ ಅಂತ ನಾನು ಪರಮಾತ್ಮಲ್ಲೇ ಬೇಡಿಸ್ಕೊತೀನಿ. ಎಲ್ಲ ವಿಚಾರದಲ್ಲೂ ಯಶಸ್ಸು ಏಳಿಗೆ ಮತ್ತು ಒಂದು ರೀತಿಯಂಥ ಲವಲವಿಕೆಯಿಂದ ಜೀವನವನ್ನು ಸಾಗಲಿ ಅಂತ ಪರಮಾತ್ಮನಲ್ಲಿ ನಾನು ಬೇಡ್ಕೊತಾ ಇರ್ತೀನಿ. ಇನ್ನು ರಾಶಿಗೋಚಾರ ಫಲಕ್ಕೆ ಬರೋಣ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಅಷ್ಟಮ ಭಾವದಲ್ಲಿ ಗುರುವಿನ ಸಂಚಾರ, ಪಂಚಮಂ ಪೂರ್ವ ಪುಣ್ಯಸ್ಥಾನೇ ಶನಿ ಸ್ಥಿತಿ ಅಂತ ಹೇಳ್ತೀವಿ. ಇದನ್ನ ಏನು ಹೇಳ್ತೇವೆ ಅಂದರೆ ಪಂಚಮ ಶನಿ ಅಂತ ಸಹ ಹೇಳ್ತೀವಿ. ಪಂಚಮ ಭಾವದಲ್ಲಿ ಶನಿ ಮಹಾತ್ಮರು ಸ್ಥಿತರಾದಾಗ ಏನಪ್ಪ ಇದರ ಅರ್ಥ ಏನು ಅಂದರೆ ಸ್ವಲ್ಪ ಮಟ್ಟಿಗೆ ಮಕ್ಕಳು ಹೇಳೋ ಮಾತನ್ನು ಕೇಳದೇ ಇರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ನಿಮ್ಮ ವಿರುದ್ಧವಾಗಿ ಮಾತಾಡೋವಂಥದ್ದು, ಏನೇ ಮಾತಾಡೋಕ್ಕೋದ್ರೂ ಅವ್ರಿಗೂ ನಿಮಗೂ ಮನಸ್ತಾಪಗಳು ಬರುವಂಥದ್ದು, ಆಸ್ತಿ ವಿಚಾರಗಳಲ್ಲಿ ಮಕ್ಕಳು ಹಾಗೂ ತಂದೆ ತಾಯಿಗಳಲ್ಲಿ ಮಾತಿನ ವಿಚಾರದಲ್ಲಿ ಚಕಮಕಿ ಬರುವಂಥ ಸಾಧ್ಯತೆ ಇರ್ತದೆ. ಇಷ್ಟು ಬಿಟ್ಟರೆ ಅದೇ ಗುರುವು ಭಾಗ್ಯಭಾವದಲ್ಲಿ ಸಂಚಾರ ಮಾಡ್ತಾರೆ ಜೂನ್ 2ನೇ ತಾರೀಕಿನಿಂದ. ಆಗ ಸ್ವಲ್ಪ ಮಟ್ಟಿಗೆ ಬೆಳಕಿನ ಹಾದಿಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಅದು ತನ್ನ ಉಚ್ಚ ಕ್ಷೇತ್ರವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲಿ ಚೇಂಜಸ್ ಕಾಣುವಂಥದ್ದು, ಪ್ರಮೋಷನ್ ಸಿಗೋವಂಥದ್ದು, ಬಡ್ತಿ ಅಂತ ಹೇಳ್ತೀವಲ್ಲ ಆ ರೀತಿಯಾದಂತಹ ಅನುಕೂಲ ಆಗುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿ ಭೂಮಿಯ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಿರಿಯರ ಮಾರ್ಗದರ್ಶನದಿಂದ ಏನೋ ಒಂದು ರೀತಿಯಾದಂಥ ಚೇಂಜಸ್ಸು. ಗಾಡ್ ಫಾದರ್ಸ್ ಅನ್ನೋರು ಯಾರೋ ಒಬ್ರು ಸಿಗ್ತಾರೆ ನಿಮಗೆ, ಈಗ ಬೇಡಪ್ಪ ಹಂಗೆ ಬೇಡ, ಹಿಂಗೆ ಹೋಗು, ಇಲ್ಲೊಂದು ಸೈಟ್ ಇದೆ ಇದು ತಗೋ, ಅಥವಾ ಈ ರೀತಿಯಾದಂಥ ಒಂದು ವಧು ಅಥವಾ ವರ ಇದ್ದಾರೆ ಇಂಥವ್ರನ್ನ ನೀವು ವಿವಾಹ ಮಾಡ್ಕೋ, ಸಂಪೂರ್ಣ ಶುಭಫಲ ಆಗುತ್ತೆ. ಈ ರೀತಿಯಾದಂತಹ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಕೊಳ್ಳೋಕ್ಕೆ ನಿಮಗೆ ಒಳ್ಳೆಯ ಒಂದು ಗಾಡ್ ಫಾದರ್ ಸಿಗ್ತಾರೆ. ಅಲ್ಲಿಂದ ನಿಮ್ಮ ಜೀವನದ ಹಾದಿ ಚೇಂಜಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಚತುರ್ಥ ಭಾವದಲ್ಲಿ ಸ್ಥಿತನಾದಂತಹ ರಾಹು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು, ಅದು ಸುಖ ಭಾವವನ್ನು ಅಂತ ಹೇಳ್ತೀವಿ, ಮಾತೃಭಾವ ಅಂತ ಹೇಳ್ತೀವಿ. ಅದೇ ರೀತಿ 4 ಚಕ್ರದ ವಾಹನವನ್ನು ಯಾರೆಲ್ಲ ಓಡಿಸ್ತಾ ಇರ್ತೀರೋ ಅವರು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ತುಂಬ ಫಾಸ್ಟಾಗಿ ಹೋಗುವಂಥದ್ದು, ಟರ್ನಿಂಗಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಳ್ಳೋವಂಥದ್ದು ಇದನ್ನು ದಯವಿಟ್ಟು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಗಾಡಿಗಾಗಿರ್ಬೋದು ಏನೋ ಒಂಚೂರು ಪೆಟ್ಟುಗಳು ಬೀಳುವಂಥ ಸಾಧ್ಯತೆ ಇರ್ತದೆ. ಓದೋ ಮಕ್ಕಳಲ್ಲಿ ಏಕಾಗ್ರತೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುವಂಥದ್ದು. ಎಷ್ಟೇ ಓದಿದ್ರು ಅವ್ರಿಗೇನು ಅರ್ಥ ಆಗ್ತಾ ಇರಲ್ಲ, ಕೂತ್ಕೊಂಡು ಓದ್ತಾನೆ ಇರ್ತಾರೆ, ಆದರೆ ಓದಿದ್ದೆಲ್ಲ ಗ್ರಹಿಸ್ಕೊಳಕ್ಕಾಗ್ತಾ ಇಲ್ಲ. ಏಕಾಗ್ರತೆಯೂ ಸಹ ಕಮ್ಮಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ನೀವು ಗುರುಗಳ ಸ್ಮರಣೆ ಅತಿ ಹೆಚ್ಚಾಗಿ ಮಾಡಬೇಕು. ಅದೇ ರೀತಿ ಹನುಮಂತನ ಸ್ಮರಣೆಯನ್ನು ಸಹ ಮಾಡಬೇಕು. ಪಂಚಮ ಭಾವದಲ್ಲಿ ಸ್ಥಿತನಾದಾಗ ಪಂಚಮ ಶನಿಯು ಅಂತ ಸಹ ಹೇಳ್ತೀವಲ್ಲ, ಆ ಕಾರಣದಿಂದ ಹನುಮಂತನ ಸ್ಮರಣೆ, ಗುರುಗಳ ಸ್ಮರಣೆ ಹೆಚ್ಚಾಗಿ ಮಾಡಿದ್ದೆ ಆದರೆ ಮಕ್ಕಳಲ್ಲಿ ಏಕಾಗ್ರತೆಯೂ ಸಹ ಮೂಡುತ್ತೆ. ಅದೇ ರೀತಿ ಭಯಭೀತಿಯಿಂದ ದೂರವಾಗಿ ಸಂಪೂರ್ಣ ಶುಭಫಲಗಳನ್ನು ಸಹ ಕಾಣ್ಬೋದು. ಇನ್ನು ಸ್ವಂತ ವೃತ್ತಿ ಮಾಡ್ತಾ ಇರೋಂಥವ್ರಿಗೆ ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ. ಯಾರೋ ನಾವು ಸ್ವಂತದೊಂದು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಕಂಪ್ನಿಲಿ ನಾನೇ ಒಂದು CEO ಆಗಿದ್ದೀನಿ ಅಥವಾ ಯಾವುದೋ ಒಂದು ಚಿಕ್ಕದು ವರ್ಕ್ಶಾಪ್ ಇಟ್ಕೊಂಡಿದ್ದೀನಿ ಅಂದವ್ರಿಗೆಲ್ಲರಿಗೂ ಸಹ ಸುಬ್ರಹ್ಮಣ್ಯನ ಸ್ಮರಣೆ, ಸುಬ್ರಹ್ಮಣ್ಯನಿಗೆ ಮಂಗಳವಾರದೊತ್ತೋಗಿ ಒಂದು 6 ಪ್ರದಕ್ಷಿಣೆ ಅಥವಾ 5 ಪ್ರದಕ್ಷಿಣೆ ಹಾಕೊಂಡ್ಬರುವಂಥದ್ದು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಫಲವನ್ನು ಕಾಣ್ಬೋದು. ಉತ್ತರೋತ್ತರ ಅಭಿವೃದ್ಧಿನೂ ಸಹ ನಿರೀಕ್ಷಿಸ್ಬೋದು. ಈ ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸಂಪೂರ್ಣ ಶುಭಫಲಗಳ ಆಗಲಿ ಅಂತ ನಾನು ಪರಮಾತ್ಮನಲ್ಲಿ ಬೇಡ್ಕೊತೀನಿ. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ.